ಎಲ್ಲರಿಗೂ ನಮ್ಮ ಚಾನಲ್‌ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ನಂದಿನಿ ಲೋಕೇಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಮೊದಲನೇ ಶನಿವಾರ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಎಲ್ಲ ಮನೆಯೆಲ್ಲ ನೀಟ್ ಮಾಡಿ ಬಾಗಿಲೆಲ್ಲ ಕಸ ತಳ್ಳಿ ನನ್ನ ಡೈಲಿ ರುಟೀನೆಲ್ಲ ಮುಗಿಸ್ಕೊಂಡು ನೋಡಿ, ಈಗ ಸೋಲಾರಲ್ಲಿ ನೀರು ಬರ್ತಾ ಇರಲಿಲ್ಲ. ಏನು ಕಾರಣ ಅಂತ ಯಜಮಾನರು ನೆನ್ನೆ ನೋಡಿದರು. ನೋಡಿದ್ರೆ ಎಲ್ಲ ಗಲೀಜೆಲ್ಲ ಕಟ್ಕೊಂಡಿತ್ತು. ಅದಕ್ಕೆ ಇವತ್ತೊಂದು ಸ್ವಲ್ಪ ಸೋಲಾರೆಲ್ಲ ಗಲೀಜೆಲ್ಲ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀವಿ. ಇವತ್ತು ಯಜಮಾನ್ರು ಊಟ ತಿನ್ನೋಣ ಶನಿವಾರ ಹೊತ್ತು. ಅವ್ರಿಗೇನು ಅಡುಗೆ ಇಲ್ಲ. ನನ್ನ ಮಗಳು ಅಮ್ಮ ಉಪ್ಪಿಟ್ಟು ಮಾಡ್ತೀನಿ ನಾನೇ ಅಂತಂದ್ಲು. ಸರಿ ಅಮ್ಮ ಅಂದ್ಬಿಟ್ಟು ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಇಲ್ಲಿ ನಮ್ಮ ಮನೆ ಹತ್ರ ಗೋವಿಂದ ಕೂಗಕ್ಕೆ ಬಿಡ್ತಾರೆ ಶನಿವಾರಗಳಲ್ಲಿ. ಅಷ್ಟರಲ್ಲಿ ನಾನು ಅವಾಗ ನಾನು ಕೂಗಮ್ಮ ನಾನೇ ಬರ್ತೀನಿ ಅಂದೆ. ನೋಡಿ, ಅದಕ್ಕೇನು ಫಸ್ಟ್ ನೋಡಿರಿ ಈ ಥರ ಟ್ಯೂಬ್ನ ಬಿಚ್ಕೊಳ್ಬೇಕು. ಫಸ್ಟ್ ನೀರೆಲ್ಲ ಆಫ್ ಮಾಡಿಕೊಂಡು ಇಲ್ಲ ಸೋಲಾರ್ ನೀರೆಲ್ಲ ಫಸ್ಟು ಖಾಲಿ ಮಾಡಬೇಕು. ಆಮೇಲಿಂದ ನಾವು ಬೆಳಗ್ಗೆನೇ ಕೆಲಸ ಹಿಡಿಬೇಕಿದು. ಯಾಕಂದರೆ ಮಧ್ಯಾಹ್ನದ ಹೊತ್ತು ಆಗೋದೇ ಇಲ್ಲ ಇದು ಸೋಲಾರ್ ಕೆಲಸ. ನಾವು ಸೋಲಾರ್ ಸರ್ವಿಸ್ ಅವ್ರನ್ನೇ ಕರೆಸಿ ಮಾಡಿಸ್ಬೋದು. 2000 ಚಾರ್ಜ್ ಆಗುತ್ತೆ. ಅಕಸ್ಮಾತ್ ಬಿಡುವಿರೋರು ಮಾಡ್ಕೊಳ್ರಿ, ನಾವೇ ಮನೇಲಿ ಮಾಡ್ಕೊಬೋದು. ಆಮೇಲೆ ಟ್ಯೂಬ್ ಎತ್ತಿಕ್ಕೋದನ್ನು ಸ್ವಲ್ಪ ಜಾಗ್ರತೆಯಿಂದ ಎತ್ತಿಕ್ಬೇಕು. ಯಾಕಂದರೆ ಕೆಳಗಡೆ ಟ್ಯೂಬ್ ಇರುತ್ತೆ, ಅದು ನಾನು ನೋಡಿಸ್ತೀನಿ. ಆ ಟ್ಯೂಬ್ ಸ್ವಲ್ಪ ಇನ್ನೇನು ಡ್ಯಾಮೇಜ್ ಆಯ್ತು ಅಂದ್ರೂ ಹೋಯ್ತು ಅಂತಲೇ ಫುಲ್ಲು ಸೊ ಇಬ್ಬರು ಇರಬೇಕು ಇದಕ್ಕೆ. ಇಬ್ಬರು ಇರಿದ್ರೆ ಬೆಟರು. ಯಾಕಂದರೆ ಒಬ್ಬರಿಂದ ಅಂತೂ ಮಾಡೋಕ್ಕಾಗಲ್ಲ. ನೋಡಿ, ಇದು ಲಾಸ್ಟ್ ಟ್ಯೂಬು ಒಡೆದೋಗಿದೆ. ನಾವು ನೋಡ್ಕೊಂಡಿಲ್ಲ ಅಂದರೆ ಬಿಸಿ ಜಾಸ್ತಿ ಆಗಿ ಏನೋ ಒಡೆದೋಗಿದೆ ಇದು. ಅಕಸ್ಮಾತ್ ನಾವು 2 ದಿನ 3 ದಿನ ಊರಲ್ಲಿಲ್ಲ ಅಂದರೆ ಅಕಸ್ಮಾತ್ ಜಾಸ್ತಿ ಬಿಸಿ ಕಾದೋಗಿ ಆ ಥರ ಆಗಿರುತ್ತೆ. ನೋಡಿರಿ, ಈ ಥರ ಟ್ಯೂಬು ನೋಡಿಸ್ತಾ ಇದ್ದೀನಿ ನಾನು ಇನ್ನೊಂದು ಸರಿ. ಆ ಟ್ಯೂಬು ಸ್ವಲ್ಪ ಏನೋ ಹೊಡೆದೋಗಂಗೆ. ನಾನಿದು ಒಂದು ಸರಿ ನಾವು ಸರ್ವಿಸ್ ಮಾಡಿಸಿದ್ವಿ, ಅವಾಗ ನೋಡ್ಕೊಂಡಿದ್ವಿ ಯಾವ್ಯಾವ ಥರ ಮಾಡ್ತಾರೆ ಅಂತ. ಅದಕ್ಕೆ ಈ ಸರಿ ನಾವೇ ಮಾಡೋಣ ಅಂದ್ಬಿಟ್ಟು ನೋಡಿ ಯಜಮಾನ್ರೆಲ್ಲ ತೆಗೆದು ನೋಡಿಸ್ತಾ ಇದ್ದೀರಿ ಯಾವ ಥರ ಅಂತ. ನಾನು ಅಂದೆ ಇವತ್ತು ನೋಡಿಸಿ, ನಾನು ನೋಡಿಸ್ಬೇಕು ನಮ್ಮ ವ್ಯೂವರ್ಸ್ಗೆಲ್ಲ ಯಾವ ಥರ. ಅವರೇ ಮನೇಲಿ ಅಕಸ್ಮಾತ್ ಫ್ರೀ ಆಗಿದ್ರೆ ಭಾನುವಾರ ಹೊತ್ತು ನೀವೇ ಆರಾಮಾಗಿ ಮಾಡ್ಕೊಳ್ಬೋದು. ನೋಡ್ರಿ, ಎಲ್ಲ ಆ ಕಡೆ ಈ ಕಡೆ ಸೇಮ್ ಥ್ರೆಡ್ಡೆಲ್ಲ ತೆಗೆದ್ರು. ಈ ಕಡೆ ತಣ್ಣೀರು ಹೋಗೋದಿದು. ಇದರಲ್ಲೂ ತುಂಬ ಇತ್ತು ಗಲೀಜು. ಮೊನ್ನೆ ಎಲ್ಲ ಬಂದು ರೆಡಿ ಮಾಡ್ಕೊಂಡು ಹೋದರು, ಆದರೂ ನೀರು ಬಂದಿಲ್ಲ. ಆವಾಗ ನಮ್ಗೆ ಗೊತ್ತಾಯಿತು ಫುಲ್ ಪ್ಯಾಕ್ ಆಗಿಬಿಟ್ಟಿದೆ ಅಂತ. ನೋಡಿ, ಇದು ತಣ್ಣೀರ್ದು ಫಸ್ಟ್ ಬಿಚ್ಚಿ ಪಕ್ಕ ಇಡಬೇಕು. ಅದು ಆಗ್ತಾಯಿರಲ್ಲ. ಆಮೇಲೆ ನಾನು ಇಟ್ಕೊಂಡೆ, ಆಮೇಲೆ ತೆಗೆದ್ರು. ಅದು ನೋಡಿದ್ರೆ ರೆಡ್ ಬಂದಿರೋದೆಲ್ಲನೂ ಅದು ಗಲೀಜೆ. ಅದು ಎಲ್ಲ ತೆಗ್ದು ಹಂಗೆ ಮನಗಿಸಿದ್ರು, ಅದನ್ನು ಲೂಸ್ ಮಾಡಿ. ನೋಡಿ, ಇನ್ನು ಇದನ್ನೆಲ್ಲ ನಾವು ಟರ್ನ್ ಮಾಡಿ ಅದನ್ನು ಅದರೊಳಗೆ ಏನಿದೆ ಅಂತ ನೋಡಿರಿ ನೋಡಿಸ್ತಾರೆ. ಈಗ ಗಲೀಜು ಅದು ಇಷ್ಟಿದೆ ನೋಡಿರಿ. ಅದನ್ನು ಈಗ ಟರ್ನ್ ಮಾಡಬೇಕು. ಇವಾಗ ಲೂಸ್ ಆಯ್ತಲ್ಲ, ತೆಗೆದುಬಿಟ್ಟು ಇಬ್ಬರು ಬೇಕು ಅದಕ್ಕೆ. ನೋಡಿ, ಈಗ ಅದು ನೀರು ಸ್ವಲ್ಪ ಇಟ್ಕೊಂಡಿದ್ವಿ ಕ್ಲೀನ್ ಮಾಡೋಕ್ಕೆ. ಪ್ರೆಷರಿಂದ ನೀರು ಬರಬೇಕಲ್ಲ, ಅದಕ್ಕೆ ಅದನ್ನು ಇಟ್ಕೊಂಡಿದ್ವಿ. ಈಗ ಅವ್ರು ಒಬ್ಬರೇ ನಾನು ಮಾಡ್ತೀನಿ ಅಂತಿದ್ರು. ನಾನು ಬೇಡ ಅಂದ್ಬಿಟ್ಟು ಅಲ್ಲಿ ಕ್ಯಾಮ್ರನ್ನ ಅಲ್ಲಿ ಇಟ್ಬಿಟ್ಟು ಹೋದೆ ನಾನು. ನೋಡಿ, ಅದು ಹೋಲ್ಸ್ಗಳಲ್ಲಿ ನೋಡಿ ಬಿದ್ದಿದೆ ಸ್ವಲ್ಪ. ಅಷ್ಟೇ ಇಲ್ಲ, ಎಷ್ಟೊಂದಿದೆ ಅಷ್ಟು. ನನ್ನ ಮಗಳು ಬಂದಳು, ಅಮ್ಮ ಸ್ಕೂಲಿಗೆ ಟೈಮ್ ಆಯಿತು ಜಡೆ ಬಾಚು ಅಂದ್ಲು. ಅಷ್ಟರಲ್ಲಿ ನಾನು ಅವ್ರ ಅಪ್ಪ ಮೊದಲೇ ಹೇಳಿದರು, ನಿನಗೂ ಕೆಲಸ ಇರುತ್ತೆ, ಬರಬೇಕಮ್ಮ ನೀನು ಕೆಲಸ ಮುಗಿಸ್ಕೊಳು ಅಂತ. ಯಾಕಂದರೆ ಆ ಹೋಲ್ಸಲೆಲ್ಲ ಕೈ ಹಾಕಿ ತೆಗಿಬೇಕಾಯ್ತು, ಅವ್ರದ್ದು ಚಿಕ್ಕದಲ್ವ ಕೈ ಅಂತ. ಅವಳು ಅದೇ ಹೇಳ್ತಾ ಇದ್ಲು, ನಾನು ತಲೆ ಬಾಚಿಸ್ಕೊಂಡು ಬಂದರೆ ನನಗೆ ಕೆಲಸ ಹೇಳ್ತಾ ಇದೆಯಪ್ಪ ಅಂತ. ನೋಡಿರಿ, ಅವನು ಕೈ ಚಿಕ್ಕದು ಅಂದ್ಕೊಂಡೇ ಕ್ಲೀನ್ ಮಾಡಮ್ಮ ಅಂದರೆ ಅವಳಿಗೆ ನನ್ನ ಕೈಗಿಂತ ಸ್ವಲ್ಪ ಅಗಲ ಕೈ. ತೂರ್ತಾನೆ ಇರಲಿಲ್ಲ, ಏನೋ ಇದು ನಾನು ಅಂಗಿಸ್ತಾ ಇದ್ದಿದ್ದಕ್ಕೆ ಅವಳೇನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ಲು ಒಂದೊಂದು ಹೋಲಲ್ಲೂ. ನೋಡಿ, ತೆಗೆದು ನೋಡಿಸ್ತಾನೆ ನೋಡಿ, ಎಲ್ಲ ಕೆಳಗಡೆ ಆಗ್ತಾಯಿದ್ದಾನೆ. ನೋಡಿಸ್ತೀನಿ ನೋಡಿರಿ. ಈಗ ತುಂಬ ಗಲೀಜು ತುಂಬೋಗಿತ್ತು. ಅದೇ ಥರ ನಾವು ಸರ್ವಿಸ್ ಮಾಡಿಸಿ ಒಂದು 4 ವರ್ಷ ಆಗಿತ್ತೇನೋ. ನೋಡಿ, ಆ ಥರ ವೈಟಿಗೆ ಪ್ರತಿಯೊಬ್ಬರು ಸೋಲಾರಲ್ಲೂ ಇರುತ್ತೆ. ನಾನು ಹೇಳೋದೇನೆಂದರೆ, ನೀವು ಬಿಡುವಾಗಿದ್ದರೆ ಅಕಸ್ಮಾತ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸರ್ವಿಸ್ ಅವ್ರು ಮಾಡಿಸ್ಕೊಳ್ಳಿ. ನಮ್ಮದು ಸೋಲಾರ್ ಬಂದು ಕಮಲ್ಲು, ತುಂಬ ಚೆನ್ನಾಗಿ ನಮಗೆ ಬಾಳಿಕೆ ಬಂದಿದೆ. ಇಲ್ಲಿಗೆ ನಮ್ಮ ಭಾವನವ್ರಿಗೆ ನಮ್ಮ ಚಿಕ್ಕಮ್ಮವ್ರಿಗೆಲ್ಲ ಇದೇ ಹಾಕ್ಸಿರೋದು ನಾವು. ನೋಡಿ, ಇದು ಎಲ್ಲ ಕ್ಲೀನ್ ಮಾಡಿ. ಇನ್ನೂ ಇದೆ. ನಾನು ಹೇಳಿದೆ, ನಿನ್ನ ಕೈಯಲ್ಲಿ ಆಗಲ್ಲಮ್ಮ, ನೀನು ಹೋಗಲ್ಲ ಅಂತ. ಅದಕ್ಕೆ ಅವಳು ಏನೋ ಕಷ್ಟ ಬಿದ್ದ ನಾನು ಕೈ ಹಾಕಿ ನಾನು ಕ್ಲೀನ್ ಮಾಡ್ತೀನಿ ಅಂತ ಹಾಕಿದ್ಲು. ನಾನು ಅಂದೆ ಸ್ಕೂಲ್ ವ್ಯಾನ್ ಬರುತ್ತಮ್ಮ ಇವಾಗ ಅವಾಗ ಅಂದರೂ ಕೇಳಿಲ್ಲ ಅವಳು. ಟೈಮ್ ಆಗಿತ್ತು ಅವಳಿಗೆ. ನೋಡಿ, ಅಷ್ಟೊತ್ತಿಗೆ ಗೋವಿಂದ ಕೂಗೋಕ್ಕೆ ಬಂದಿದ್ದರು. ನಾನು ಕೆಳಗಡೆಗೆ ಹೋದೆ. ಗೋವಿಂದ ಅವ್ರಿಗೆ ನಾನೆಲ್ಲ ಹಸಿಟ್ಟು ಹಾಕಿ ಬಂದೆ. ಅವರು ನಮ್ಮ ಮನೆ ಹತ್ರನೇ ಒಬ್ಬರು ಬರ್ತಾರೆ ಗೋವಿಂದ ಕೂಗೋಕ್ಕೆ ಮನೇಲಿ.
ನೋಡಿರಿ ಬಂದಿದ್ರು ಅವ್ರಿಗೆ ಹೋಗ್ತಾಯಿದ್ರು. ಬಂದಾಗ ನಾನು ಅಂದರೆ ಒಬ್ಬೊಬ್ರು ಇಷ್ಟ ಬೀಳ್ತಾರೆ ಅವ್ರ ಫೇಸ್ ಅಕಸ್ಮಾತ್ ಹಿಂಗೆ ವ್ಲಾಗಲ್ಲಿ ಬಂದಾಗ ಒಬ್ಬೊಬ್ರು ಯಾಕೆ ನನ್ನ ಫೇಸು ತೆಗೆದ್ರಿ ಅಂತಾರೆ. ಅದಕ್ಕೋಸ್ಕರ ನಾನು ತೆಗಿಲ್ಲ, ಹೋಗಿ ತೆಗ್ದೆ. ನಿಮಗೆ ಶ್ರಾವಣ ಶನಿವಾರ ಹಬ್ಬ ಇತ್ತು, ಈ ಥರ ನೀವು ಗೋವಿಂದ ಹೋಗ್ತೀರಾ ಅಂದರೆ ನನಗೆ ಕಮೆಂಟ್ ಹಾಕಿ ಎಸ್ ಅಂತ. ನೋಡಿರಿ ಮಾಮೂಲಿ ಫಿಕ್ಸ್ ಮಾಡಿದ್ರಿ. ಫಿಕ್ಸ್ ಮಾಡಿದ್ಮೇಲೆ ಅದೆಲ್ಲ ತೆಗ್ದು ಇನ್ನೇನು ಆಯ್ತಲ್ಲ ಫಿಕ್ಸ್ ಮಾಡೋಣ ಅಂದ್ಕೊಂತ ಎಲ್ಲ ಫಿಕ್ಸ್ ಮಾಡ್ತಾಯಿದ್ದೀವಿ. ನೀಟಾಗೆಲ್ಲ ಕೂಡಿಸಿ ಆ ಕಡೆ ಈ ಕಡೆ ಥ್ರೆಡ್ಗಳು ಹೆಂಗೆ ತೆಗ್ದಿದ್ವೋ ಅದೇ ಥರನೇ ನೀಟಾಗಿ ಕೂಡಿಸ್ಬೇಕು. ಇಲ್ಲಾಂದರೆ ಗಾಳಿಗೆ ಅದು ಎತ್ಕೊಂಡ್ಬಿಡುತ್ತೆ. ಯಾಕಂದರೆ ನಮ್ಮದು ನೋಡಿ 2ನೇ ಫ್ಲೋರ್ ಮೇಲೆ ಇರೋದು. ಅಲ್ಲಿ ಆ ಕಡೆ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಮ್ಮದು ಎಷ್ಟು ಹೈಟಲ್ಲಿದೆ ಅಂತ. ನೋಡಿ ಅದು ಇದೇ ಅಳ್ಳಾಡ್ತಾ ಇದೆ ಗಾಳಿಗೆ. ಅಲ್ಲಿರೋದು ಬೆಂಡೆ ಅಳ್ಳಾಡ್ತಾ ಇದೆ. ಇವತ್ತು ಸ್ವಲ್ಪ ಬೆಳಗ್ಗೆನೇ ಮಳೆ ಬರೋಂಗಿತ್ತು, ಅದಕ್ಕೋಸ್ಕರನೇ ಬೆಳಗ್ಗೆನೇ ಹಿಡಿದಿದ್ವಿ. ಟ್ಯೂಬ್ ಹಾಕೋಕ್ಕೆ ಹೋದ್ರು. ಹೋಗಿ ನೋಡಿರಿ ಕೈಯಲ್ಲಿ ಚೆಕ್ ಮಾಡಿದ್ರು ಜಾಸ್ತಿನೇ ಬರ್ತಾಯಿತ್ತು ಕೈಯಲ್ಲಿ. ಅದಕ್ಕೆ ನೋಡೋಣ ಅಂದ್ಬಿಟ್ಟು ಈ ಕಡೆ ಒಂದು ಹೋಲಿದೆ, ಅದೇ ತಣ್ಣೀರು ಹೋಗುತ್ತಲ್ಲ ಅಲ್ಲಿ ಹೋಲಲ್ಲಿ ನೋಡಿದ್ವಿ ನಾವು. ನಿಮ್ಗೆ ನೋಡಿಸ್ತೀನಿ ನೋಡ್ರಿ ಎಷ್ಟಿದೆ ಅಂತ ಗಲೀಜು. ನೀಟಾಗಿ ಕಾಣಿಸಲ್ಲ ಆದರೂ ನೋಡಿಸ್ತೀನಿ. ಒಂದೊಂದು ಹೋಲಾಗ ನೋಡಿ ಅಲ್ಲಿ ವೈಟ್ಗೆ ಇರೋದೆಲ್ಲನೂ ಅದು ಹೋಲುಗಳು ಕಾಣಿಸ್ತಾವಲ್ಲ, ಅಲ್ಲಿ ಕೆಳಗಡೆ ಇರೋದೆಲ್ಲ ಗಲೀಜೆ. ಆಮೇಲೆ ನಾನೇ ತೆಗಿತೀನಿ ಅಂದ್ಬಿಟ್ಟು ನನ್ನ ಕೈಯೇ ಹೋಯ್ತು ಒಳಗಡೆಗೆ. ಎಡಗೈ ಇಟ್ಟು ಬಲಗೈ ಹೋಗಲ್ಲ, ದಪ್ಪ ಆಯ್ತು ನೋಡ್ರಿ. ಒಂದೊಂದರಲ್ಲೂ ಎಷ್ಟೆಷ್ಟು ಗಲೀಜಿದೆ ನೋಡ್ರಿ. ನಾನೇ ತೆಗೆದೆ. ಅವ್ರು ಆ ಕಡೆಯಿಂದ ಹೇಳ್ತಾಯಿದ್ರು ನೋಡಿ ಹೋಲಲ್ಲಿ ಒಂದೊಂದು ಹೋಲಲ್ಲಿ ಇಷ್ಟಿದೆ ಅಂದರೆ ನೋಡ್ರಿ ಎಷ್ಟು ಪ್ಯಾಕ್ ಆಗಲ್ಲ, ಅಂದರೆ ಅಂಟ್ಕೊಂಬಿಟ್ಟಿದೆ ಬಿಸಿಗೇನೆ. ನಾನು ಆಚೆ ಒಳಗಡೆಗೆ ಗೋರಲ್ಲಿ ಹಾಕಿ ಉಗುರುಗಳೆಲ್ಲ ಹಾಕಿ ಗೀಸಿ ತೆಗಿತಾ ಇದ್ವಿ. ಇನ್ನೇನು ಸಪೋರ್ಟು ಸಿಗಲ್ಲ. ಆಮೇಲೆ ಇನ್ನೊಂದ್ಸಲ ನೀರು ಹಾಕಿ ನೋಡ್ರಿ ಆ ಥರ ಚೆಲ್ತಾ ಇದ್ವಿ. ತಿರ್ಗಾ ಬಿಚ್ಚಿ ತಿರ್ಗಾ ನೋಡ್ರಿ ಆ ಥರ ಚೆಲ್ಲಿದ್ವಿ. ಅಂದರೆ ಸ್ವಲ್ಪ ಕೆಲಸನೇ, ಆದರೆ ನಾವು ಸ್ವಲ್ಪ ಗಮನ ಇಟ್ಟು ಮಾಡಿಬಿಟ್ರೆ ಶ್ರದ್ಧೆಯಿಂದ ಅಲ್ಲಿ ನಾವು ಮಾಡಿದ್ದೀವಿ ಅಂತ ಒಂದು ಖುಷಿನೂ ಇರುತ್ತೆ. ನೋಡಿ ಇನ್ನೊಬ್ರು ಕೈಯಲ್ಲಿ ಕೊಟ್ಟಿಲ್ಲ, ನಮ್ಮ ಕೆಲಸ ನಾವೇ ಮಾಡಿದ್ರಿ ಅನ್ನೋದು ನಮ್ಗೆ ಖುಷಿ ಇರುತ್ತೆ. ನೋಡಿ ಆ ಥರ 2 ಸರಿ 3 ಸರಿ ನೀರು ಹಾಕಿ ಕೆಳಗಡೆಗೆಲ್ಲ ಬಗ್ಸ್ತಾ ಇದ್ದೀವಿ. ಆ ಕಡೆ ಈ ಕಡೆ ಸಪೋರ್ಟ್ ಇಟ್ಕೊಳ್ಳೇಬೇಕು, ಇಲ್ಲಾಂದರೆ ಅದು ಬಿದ್ದೋಗುತ್ತೆ. ಒಬ್ಬರಿಂದ ಮಾಡೋಕ್ಕಾಗಲ್ಲ. ಚಿಕ್ಕದಾದ್ರೆ ಮಾಡ್ತಾರೆ, ಇದು ದೊಡ್ಡದಿದು. ನೋಡಿ ಈಗ ಎಲ್ಲ ಗಲೀಜೆಲ್ಲ ಬರ್ತಾಯಿದೆ ನೋಡ್ರಿ. ಅದು ನಾನು ಕೆಳಗಡೆಗೆ ಹೋಗಿದ್ನಲ್ಲ ಮನೆಗೆ, ಆವಾಗೇ ತೋಟಕ್ಕೆ ಔಷಧಿ ಹೊಡಿತಾರಲ್ಲ ಅದು ಪಂಪ್ ತಂದಿದ್ದೆ. ಅದೇ ಹೇಳ್ತಾಯಿದ್ರು ಅವರು, ಅದರಲ್ಲಿ ಪ್ರೆಸರಾಗಿ ಹೊಡೆದ್ರೆ ಹೋಗ್ಬೋದು ಅಂತ. ನಮ್ದು ಯಾಕಂದರೆ 2ನೇ ಫ್ಲೋರ್ ಇರೋದ್ರಿಂದ ನಮ್ಮದು ಪ್ರೆಸರಾಗಿ ನೀರಲ್ಲೆಲ್ಲೂ ಬರೋಲ್ಲ. ಅದಕ್ಕೋಸ್ಕರ ನಾನು ಔಷಧಿ ಹೊಡಿಯೋ ಪಂಪ್ ತಂದಿದ್ದೆ. ಅದರಲ್ಲೇ ಹೊಡಿತೀನಿ ಇವಾಗ, ನೋಡೋಣ ಕ್ಲೀನ್ ಆಗುತ್ತೆ ಅಂತ. ಅಕಸ್ಮಾತ್ ನೀವೇನಾದ್ರು ಪ್ರೆಸರಾಗಿ ಬರೋದೇನ ಇದ್ದರೆ ನೀರು ಪೈಪಲ್ಲಿ ಅದರಲ್ಲೇ ನೀವು ಕ್ಲೀನ್ ಮಾಡ್ಕೊಬೋದು. ನೋಡಿ ಈಗ ಕ್ಲೀನ್ ಮಾಡ್ಕೊತಾ ಇದ್ದೀವಿ. ಬಂದರು ಅವರು ಯಜಮಾನ್ರು. ಈಗ ಔಷಧಿ ಹೊಡಿಯೋ ಪಂಪ್ ಎತ್ಕೊಂಡು ನಾನು ಈ ಕಡೆಯಿಂದ ಹೋಲಿಂದ, ನಾನೀಗ ಆ ಕಡೆ ಹೋಲಿಂದ ಹೇಳ್ತಾ ಇದ್ದೆ ನೋಡಿ ಅಲ್ಲಿದೆ ಅಂತ. ಔಷಧಿ ಹೊಡಿಯೋ ಪಂಪ್ ಇರೋದ್ರಿಂದ ತುಂಬ ನಮಗೆ ಅನುಕೂಲ ಇದೆ. ತೋಟಕ್ಕೂ ಅಲ್ದಿರ ಮನೆಗೂ ಕೆಲಸಕ್ಕೆ ಯೂಸ್ ಆಗ್ತಾಯಿದೆ ಅದು. ನೋಡಿ ನೀರು ಹಾಕ್ಕೊಂಡು ಈಗ ಎಲ್ಲ ನೀರು ಬಿಟ್ಕೊಂಡು ಹೊಡಿತಾ ಇದ್ದೀವಿ. ಈಗ ಅದರೊಳಗೆ ಪ್ರೆಸರಾಗಿ ಬಿಡಬೇಕು ಅದು. ನೋಡಿ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಬೇಕು ನೀಟಾಗಿ, ಇಲ್ಲಾಂದ್ರೆ ತಿರ್ಗಾ ಬಿಟ್ಟರೆ ಅದೇ ಥರನೇ ಎಲ್ಲ ಪ್ಯಾಕ್ ಆಗಿಬಿಡುತ್ತೆ. ನೋಡಿ ಪ್ರೆಸರಾಗಿ ಹೊಡಿಬೇಕು. ಆ ಥರ ಯಾವುದನ್ನ ಪೈಪಲ್ಲಿ ಪ್ರೆಸರ್ ಪೈಪಲ್ಲಿ ಪ್ರೆಸರ್ ತೊಗೊಬೇಕು. ಸ್ವಲ್ಪ ಚಾರ್ಜಿಂಗು ಕಮ್ಮಿ ಇತ್ತು ಔಷಧಿ ಬಾಕ್ಸಲ್ಲಿ. ನೋಡಿ ನಾನು ಆ ಕಡೆಯಿಂದ ನೋಡಿ ಫಸ್ಟು ಈ ಕಡೆ ವೀಡಿಯೋ ಮಾಡಿಕೊಂಡೆ ನಾನು. ನಿಮ್ಗೆ ಯಾವ ಥರ ಬಿಡಬೇಕಲ್ಲ ಪ್ರೆಸರಾಗಿ ಅಂತ ನೋಡ್ಸೋಣ ಅಂತ. ಯಾರಿಗಾನ ನಿಮಗೆ ಯೂಸ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಏನು ಅನಿಸ್ತು ಅಂತ ನಿಮ್ಮ ಅಭಿಪ್ರಾಯ ನಂಗೆ ಹೇಳಿ. ನಿಮ್ಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ಇವತ್ತು ಈ ವಿಡಿಯೋನ ಮಾಡಿದ್ದು. ನೋಡಿ ಅದೆಲ್ಲ ಓಲಲ್ಲಿ ಫುಲ್ಲು ಹಿಂಗೆ ರೋಲ್ ಮಾಡಬೇಕು, ಹಿಂಗೆ ಅದು ಔಷಧಿ ಪಂಪಲ್ಲಿ. ಆವಾಗ ಅಲ್ಲಿ ಏನಾನ ಗಲೀಜಿದ್ರು ಕಿತ್ಕೊಂಬರ್ತೀನಿ. ನಾನು ಹಂಗೂ ಕೈಯಲ್ಲೆಲ್ಲ ತೆಗ್ದಿದ್ದೀನಿ ಹಂಗೂ ಎಲ್ಲ ಓಲಲ್ಲೂ. ಇವಾಗ ಅಲ್ಲೆಲ್ಲ ನಾನು ಕದಲಿಸಿರ್ತೀನಲ್ವ, ಅದೆಲ್ಲ ಇರುತ್ತಲ್ಲ ಬರಲಿ ಅಂದ್ಬಿಟ್ಟು ಫುಲ್ಲು ಮುಕ್ಕಾಲು ಭಾಗ ಏನು 99 ಭಾಗನೇ ತೆಗೆದುಬಿಟ್ಟಿದ್ದೀವಿ. ಇನ್ನೆಲ್ಲೋ 1% ಅಂದರೆ
ಅದು ಒಳಗಡೆ ಹೋಲಿರುತ್ತಲ್ಲ ಅಲ್ಲೆಲ್ಲ ಸಿಕ್ಕಾಕೊಂಡಿದ್ರೆ ಒಂದು ಹೋಯ್ತು ಅಷ್ಟೇ. ನಾವು ತೆಗಿಯೋಷ್ಟು ತೆಗ್ದಿದ್ದೀವಿ. ಫಿಕ್ಸ್ ಮಾಡಿ ತಿರ್ಗಾ ಅದೆಲ್ಲ ಗಲೀಜಿದ್ದಿದ್ದು ತಿರ್ಗಾ ಎಲ್ಲ ಓಪನ್ ಮಾಡಿ ತಿರ್ಗಾ ಯಥಾ ಪ್ರಕಾರ ನೋಡಿರಿ ಎಲ್ಲ ಫಿಕ್ಸ್ ಮಾಡ್ತಾಯಿದ್ದೀವಿ. ತಿರ್ಗಾ ಇನ್ನೊಂದ್ಸರಿ ಅದನ್ನು ಕ್ಲೀನ್ ಮಾಡ್ತಾಯಿದ್ದೀವಿ. ಅದೀಗ ನಾವು ನೀರೆಲ್ಲ ಹಾಕಿದ್ವಲ್ಲ, ತಿರ್ಗಾ ರಿವರ್ಸ್ ಬರಬೇಕಲ್ಲ ನೀರು, ಅದಕ್ಕೆ ನೋಡಿ ಈ ಥರ ಎಲ್ಲ ಫುಲ್ಲು ಎಷ್ಟು ಸರಿ ಮಾಡಿದ್ರು ಆ ಕೆಲಸ ಹಂಗೆ ಇರುತ್ತೆ, ಅದು ಸಮಾಧಾನನೇ ಆಗಲ್ಲ ಅದು. ತಿರ್ಗಾನು ನೀರು ಬಿಡ್ತಾನೆ ಇದ್ದಾರೆ ಅವರು. ನಾನು ಆ ಕಡೆಯಿಂದ ಓಲಿಂದ ಸ್ವಲ್ಪ ಇದೆ ಅಂದರೆ ತಿರ್ಗಾನು ಫಿಕ್ಸ್ ಮಾಡ್ತಾಯಿದ್ದೀವಿ. ಎಷ್ಟು ಇದು 3ನೇ ಸರಿ ನಾವು ಫಿಕ್ಸ್ ಮಾಡ್ತಾ ಇರೋದು ಇದು. ಒಂದ್ಸರಿ ತೆಗೆದ್ರಿ, ಇನ್ನೊಂದ್ಸರಿ ಹಾಕಿದ್ರಿ, ತಿರ್ಗಾ ತೆಗೆದ್ವಿ, ತಿರ್ಗಾ ಟರ್ನ್ ಮಾಡಿದ್ರಿ, ತಿರ್ಗಾ ನೋಡ್ರಿ ಒಂದೊಂದೇ ಟ್ಯೂಬ್ ಇವಾಗ ಯಾವ ಥರ ಅದನ್ನು ಕ್ಲೀನ್ ಮಾಡಿ ಹಾಕೋದು ಅಂತ ನೋಡಿಸ್ತಾ ಇದ್ದೀನಿ ಈಗ. ನೋಡಿ ಪ್ರೆಸರಾಗಿ ನೀರು ಬಿಟ್ಕೊಳ್ಬೇಕು. ನಾನು ನೀರು ಬಿಟ್ಕೊಂಡು ಬಂದರು ನಾನೇ ತೊಳಿತೀನಿ ಅಂದೆ. ಒಂದ್ಸರಿ ನೋಡಿಸ್ಕೊಡ್ತೀನಿ ನೀರು ಯಾವ ಥರ ಅದನ್ನು ತೊಳೆಯೋದು ಅಂತ ಹೇಳ್ಕೊಡ್ತಾ ಇದ್ದಾರೆ ಅವರು. ನೋಡಿ ಆ ಥರ ಒಳಗಡೆ ಏನೂ ಇರಲ್ಲ, ಕಟ್ಕೊಂಡಿರುತ್ತಲ್ಲ ಅಲ್ಲ ಕೆಂಪಗಾಗ್ಬಿಡುತ್ತೆ ತುದಿಲಿ. ಅದೇ ಪ್ರೆಸರ್ ಕೊಡೋದು, ಅದು ಹೀಟ್ ಆಗೋಕ್ಕೆ ಅದೇ ಮೇನ್ ಕಾರಣ. ನಾವಲ್ಲಿ ಆ ಥರ ಮಾಡೋಷ್ಟರಲ್ಲೇ ಅದು ಸ್ವಲ್ಪ ನೀರಿತ್ತಲ್ಲ ಅದೇ ಜಾಸ್ತಿ ಕಾದೋಗ್ಬಿಟ್ಟಿತ್ತು ಅವಾಗೇ. ಅಷ್ಟು ಬಿಸಿಲಿಗೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಬಿಸಿಲು, ಅಷ್ಟಕ್ಕೇ ನೋಡ್ರಿ ಅಷ್ಟು ಕಾದೋಗಿತ್ತು. ಆಮೇಲೆ ನಾನೇ ನೀರು ಬಿಟ್ಕೊಂಡು ಎಲ್ಲ ತೊಳಿತಾ ಇದ್ದೆ, ಕ್ಯಾಮ್ರಾ ಇಟ್ಕೊಳಕ್ಕಾಗಿಲ್ಲ ಅಲ್ಲಿ. ಯಾಕಂದರೆ ಅವ್ರಿಗೆ ಟೈಮ್ ಆಗುತ್ತಲ್ವ, ಅಲ್ಲಿಗೆ ನಾನೇನನ್ನ ಅವ್ರಿಗೆ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡಿ ಅಂದರೆ ಅಲ್ಲಿಗೆ ಅವ್ರಿಗೇನು ಸ್ವಲ್ಪ ಬೇಜಾರಾಗುತ್ತೆ ಅಂದ್ಬಿಟ್ಟು ನೋಡಿ ಈ ಥರ ಕೊಬ್ಬರಿ ಎಣ್ಣೆ ಇಡಬೇಕು. ಅದು ನಾನು ಒಂದೊಂದೇ ತೊಳ್ಕೊಡ್ತಾ ಇದೆಯಲ್ಲ ನೀಟಾಗಿ ಹೋಗುತ್ತೆ ಒಳಗಡೆಗೆ. ಇಲ್ಲಾಂದರೆ ಕೊಬ್ಬರಿ ಎಣ್ಣೆ ಹಾಕಿಲ್ಲ ಅಂದರೆ ಸ್ಟಕ್ ಆದಂಗೆ ಆಗ್ಬಿಡುತ್ತೆ. ಅದೇ ಮುಂದಕ್ಕೆ ಹಾಕ್ಬಿಟ್ಟು ಅಲ್ಲಿ ಹಿಂದಕ್ಕೆ ನೋಡಿರಿ ಟ್ಯೂಬು ನಿಧಾನಕ್ಕೆ ಬಿಡಬೇಕು. ಆ ಟ್ಯೂಬ್ ಒಂದು ಹೊಡೆದೋಗಿದೆಯಲ್ಲ ಅದು ಅಷ್ಟೇ, ಅದನ್ನು ನಾವು ಚೇಂಜ್ ಮಾಡೋಣ ಅಂದರು. ಅಕಸ್ಮಾತ್ ಸರ್ವಿಸ್ ಅವ್ರಿಗೇ ಹೇಳೋಣ, ಅಕಸ್ಮಾತ್ ಅವ್ರು ಏನಾನ ಜಾಸ್ತಿ ಅಂದರೆ ಅದು ಇವರೇ ತೊಗೊಂಬಂದಿದ್ರು ಒಂದ್ಸರಿ. ಸರ್ವಿಸ್ ಅವ್ರಿಗೆ ಹೇಳಿದಾರಲ್ಲ ಅವರೇ ತೊಗೊಂಡ್ಬಂದು ಹಾಕಿದ್ರು. ಒಂದು ನಮ್ಮ ಕೆಲಸದವ್ರು ಹೊಡೆದಾಕ್ಬಿಟ್ಟಿದ್ರು. ಇದು ಸೆಕೆಂಡ್ನೇ ಫ್ಲೋರ್ ಕಟ್ಟೋವಾಗೇನೆ ಹೊಡೆದಾಕಿದ್ರು, ತಿರ್ಗಾ ತಂದು ಹಾಕಿರೋದು. ಅದು ಫಿಕ್ಸ್ ಮಾಡೋ ಅಷ್ಟರಲ್ಲಿ ಕಾಲಮ್ ಬಾಕ್ಸ್ ಬಂತು, ಅದು ಇಳಿಸೋಕೆ ಬಂದೆ ನಾನು. ಮಾಡೋ ವಿಡಿಯೋ ನಿಮ್ಗೆ ಇಷ್ಟವಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.